ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದುಬಿಟ್ಟು ಡೇ 2 ಮಿನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೆ. ರೆಡಿ ಆಗಿಬಿಟ್ಟು ಶಾಪ್ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಟ್ ಬಸ್ ಮಿಸ್ ಆಯಿತು, ಹಾಗಾಗಿ ಆಟೋ ಸಿಕ್ತು. ಆಟೋದಲ್ಲೇ ಹೋಗ್ತಾ ಇದ್ದೀವಿ ನಾವು. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಅಮರಾಪುರದಲ್ಲಿ ಲೊಕೇಟ್ ಆಗಿದೆ. ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೇಳ್ತೀನಿ ನಾನು ನಿಮಗೆ ಅಡ್ರೆಸ್ನ. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದುಬಿಟ್ಟು ಅಮರಾಪುರದಲ್ಲಿ ಲೊಕೇಟ್ ಆಗಿರೋದು. ನಾನು ನಿಮಗೆ ಎಲ್ಲ ಅಡ್ರೆಸ್ ಎಲ್ಲ ನಾನು ತೋರಿಸ್ಕೊಡ್ತೀನಿ, ನಾನು ನಿಮಗೆ ಹೇಗೆ ಬರಬೇಕು ಶಾಪ್ ಹತ್ರ ಅಂತ ಹೇಳಿಬಿಟ್ಟು. ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ರೀತಿಯಾದ ವೀಡಿಯೋಸ್ನ ಮಾಡಿಲ್ಲ ನಾನು. ಇದೇನೇ ಅಮರಾಪುರದಿಂದ ನಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಮರಾಪುರ ಅಂತಂದರೆ ಫೇಮಸ್, ಅಂದರೆ ಗೋಲ್ಡು, ಬಟ್ಟೆ, ಹಾಗೆಯೇ ಐರನ್ಗೆ ತುಂಬ ಫೇಮಸ್ ಇದು. ಹಾಗೆಯೇ ಇಲ್ಲಿನೂ ಅಷ್ಟೇ ಹೂವಿನ ಮಾರ್ಕೆಟು ಎಲ್ಲನೂ ನಡೆಯುತ್ತೆ. ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಹೂವಿನ ಮಾರ್ಕೆಟ್ ಇಲ್ಲಿ ನಡೆಯೋದು ಅಂತ ಹೇಳ್ಬಿಟ್ಟು. ಇದೇನೇ ಹೂವಿನ ಮಾರ್ಕೆಟ್ ಎಲ್ಲ ಮಾರ್ನಿಂಗ್ ಟೈಮ್ ಎಲ್ಲ ನಡೆಯುತ್ತೆ. ತುಂಬ ಜನ ಎಲ್ಲರೂ ತೊಗೊಬಂದು ಸೇಲ್ ಮಾಡ್ತಾರೆ ಇಲ್ಲಿ ಹೂವನ್ನ. ಹಾಗೆಯೇ ಹೀಗೇ ಸ್ಟ್ರೈಟ್ ಹೋಗಬೇಕು ನಮ್ಮ ಶಾಪಿಗೆ. ಇದು ಬಂದುಬಿಟ್ಟು ಇಲ್ಲಿ ಎನಿ ಟೈಮು ಸೊಪ್ಪು, ತರಕಾರಿ ಹಾಗೆಯೇ ಎಲ್ಲನೂ ಇಟ್ಕೊಂಡಿರ್ತಾರೆ. ಎನಿ ಟೈಮ್ ಸಿಗುತ್ತೆ ಇಲ್ಲಿ ನಮಗೆ, ಒಂದಿನೂ ಮಿಸ್ ಆಗೋದಿಲ್ಲ. ಆ ಥರ ಇಟ್ಕೊಂಡಿರ್ತಾರೆ. ಹಳ್ಳಿಯಿಂದನೇ ಬೆಳ್ಕೊಬಂದಿರ್ತಾರೆ ಇಲ್ಲೆಲ್ಲ ಸೊಪ್ಪನ್ನ. ಹಾಗಾಗಿ ನಮಗೆ ಫ್ರೆಶ್ ಆಗಿರೋದೆಲ್ಲ ಚೆನ್ನಾಗಿರೋದೇ ಸಿಗುತ್ತೆ ಇಲ್ಲಿ. ಹಾಗೆಯೇ ಮುಂದೆ ಬರಬೇಕು, ಇನ್ನೂ ಸ್ವಲ್ಪ ಮುಂದೆ ಕೆನರಾ ಬ್ಯಾಂಕ್ ಇದೆ. ಕೆನರಾ ಬ್ಯಾಂಕಿಂದ ಸ್ವಲ್ಪ ಹಿಂದೆನೇ ಲೆಫ್ಟ್ ಸೈಡ್ ತೊಗೋಬೇಕು ನಮ್ಮ ಶಾಪ್ಗೆ. ತೋರಿಸ್ತೀನಿ ನಮ್ಮ ಶಾಪ್ನ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು. ನೋಡಿ ನೀವೇನೇ. ನಮ್ಮ ಹತ್ರ ಕಾರ್ಡ್ ಸೆಟ್ ಆಗಿರ್ಬೋದು, 3 ಪೀಸ್ ಸೆಟ್ ಆಗಿರ್ಬೋದು, ಸ್ಯಾರೀಸು ನಮ್ಮ ಹತ್ರ ಕ್ರೇಪ್ ಮೈಸೂರು ಸ್ಯಾರೀಸು ಸಿಗುತ್ತೆ, ಮತ್ತು ನೈಟ್ ಡ್ರೆಸ್ಸಸ್ ಸಿಗುತ್ತೆ, ದುಪ್ಪಟ್ಟ ಸಿಗುತ್ತೆ, ಪ್ಲಾಜಾ ಸಿಗುತ್ತೆ, ಕಾಟನ್ ಸ್ಯಾರೀಸ್ ಸಿಗುತ್ತೆ. ನಮ್ಮ ಹತ್ರ ಎಲ್ಲ ಪ್ರತಿಯೊಂದು ಅವೈಲಬಲ್ ಇರುತ್ತೆ. ಬಂದು ನೀವು ಪರ್ಚೇಸ್ ಆದರೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಮೇಡಮ್ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ, ಆನ್ಲೈನಾದರೂ ಪರ್ಚೇಸ್ ಮಾಡ್ಬೋದು. ಶಾಪ್ ಓಪನ್ ಮಾಡಿದ್ದಾಯಿತು, ಅದೇ ನಮ್ಮ ಶಾಪು. ಓಪನ್ ಮಾಡಿಬಿಟ್ಟು ಎಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ. ಹಾಗೆಯೇ ಸ್ಟಾಕ್ ಬಂದಿತ್ತು ಎಲ್ಲ ಫುಲ್ಲು, ಎಲ್ಲ ಸ್ಯಾರೀಸ್ದು ಎಲ್ಲನೂ ಹೊಸ ಸ್ಟಾಕ್ಸ್ ಎಲ್ಲ ಬಂದಿದೆ. ವೀಡಿಯೋಸ್ ಮಾಡಿಲ್ಲ ಯಾವುದು ನಾನು. ವೀಡಿಯೋಸ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಹಾಗೆಯೇ ಅವತ್ತು ವೀಡಿಯೋ ಮಾಡಿದ್ವಿ. ಈ ಥರ ರೆಡಿ ಮಾಡಿ ಗೊಂಬೆಗೆ ಸ್ಯಾರಿ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಅದನ್ನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಮಗೆ. ಹಾಗೆಯೇ ಸುಮ್ಮನೆ ಮಾಡಿರೋ ವೀಡಿಯೋನೇ ಒಂದು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ನಿಮಗೆ. ತುಂಬ ಚೆನ್ನಾಗಿ ರೆಡಿ ಮಾಡ್ತೀನಿ. ಈ ಸ್ಯಾರಿ ಬಂದ್ಬಿಟ್ಟು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ನಿಮಗೆ ಇನ್ಸ್ಟಾದಲ್ಲಿ. ನೀವು ನೋಡಿ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ 8 ಕಲರ್ಸ್ ಅವೈಲಬಲ್ ಇದೆ, ನೋಡ್ತಾ ಇರ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗೊಂಬೆನ ರೆಡಿ ಮಾಡಿಬಿಟ್ಟು ಹೊರಗಡೆ ಇಟ್ಬಿಟ್ಟು, ಮತ್ತು ನಾವು ಇವಾಗ ನಮ್ಮ ಅಣ್ಣ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು. ಎಲ್ಲಿಗೆ ಅಂತಂದ್ಬಿಟ್ರೆ ನಮ್ಮ ರಿಲೇಷನ್ ಅವ್ರದ್ದು ಒಂದು ಶಾಪ್ ಓಪನಿಂಗ್ ಇತ್ತು. ಏನು ಶಾಪ್ ಅಂತಂದರೆ ಕಾಫಿ ಟೀ ಅಂಗಡಿ ಶಾಪು, ಟೀ ಸ್ಟಾಲ್ ಟೈಪು ಓಪನ್ ಮಾಡಿದ್ದಾರೆ. ಹಾಗಾಗಿ ಇನ್ವೈಟ್ ಮಾಡಿದರು ಬನ್ನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ನಮ್ಮನ್ನ. ತೋರಿಸ್ತೀನಿ ಯಾವುದು ಹೋಟೆಲ್ ಅಂತ ಹೇಳಿಬಿಟ್ಟು. ಹೋಟೆಲ್ ಬಂದುಬಿಟ್ಟು ಇದೇ ನೇಮ್ ಇನ್ನೂ ಹಾಕ್ಸಿಲ್ಲ, ಏನೇ ನೇಮ್ ಅಂತ. ಇವತ್ತು ಮಾತ್ರ ಓಪನಿಂಗಿಗೆ ಕರೆದಿದ್ರು ನಮ್ಮ ದೊಡ್ಡಮ್ಮ ಅವರೇ. ಹಾಗಾಗಿ ಹೋಗ್ತಾ ಇದ್ದೀವಿ. ಇದೇ ಶಾಪಿಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹೋಗಿಬಿಟ್ಟು ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವೀಟ್ ಕೊಟ್ಟರು, ಸ್ವೀಟ್ ತಿಂದ್ಕೊಂಡು ಓಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ರಿಟರ್ನ್ ಹೋದೆ ನಾನು. ಮತ್ತು ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ. ಮತ್ತು ಹಾಗೆಯೇ ಸಂಜೆನೇ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅಂದವೇ ಬರ್ತಾ ಇರ್ಬೇಕಾದ್ರೆ RCB ಮ್ಯಾಚ್ ಗೆದ್ದಿತ್ತಲ್ವ, ಹಾಗಾಗಿ ಇಲ್ಲೆಲ್ಲ ಬಂದುಬಿಟ್ಟು ಟೊಮೊಟೊ ಬಾತು ಎಲ್ಲ ಮಾಡ್ಕೊಬಂದ್ಬಿಟ್ಟು ಎಲ್ಲರಿಗೂ ಹಂಚುತ್ತಾ ಇದ್ರು. ಇಲ್ಲಿ ನೋಡ್ಬೋದು ನೀವು. ಯಾರಾದರೂ RCB ಫ್ಯಾನ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ ಎಲ್ಲ ಅನ್ನದಾನ ಮಾಡ್ತಿದ್ದಾರೆ ಎಲ್ಲರಿಗೂ. ಟೊಮೊಟೊ ಬಾತ್ ಹಾಗೆ ವಾಟರ್ ಬಾಟಲ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು.